ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ 4,000 ಹಣ ಆದರೆ ನಿಮಗೆ ಜಮಾ ಆಗುತ್ತೆ. ಈಗ ಸರ್ಕಾರದ ಕಡೆಯಿಂದ ಹೊಸ ಅಪ್ಡೇಟ್ ಆದರೆ ಬಂದಿರುವಂಥದ್ದು. ಇದು ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳ್ತಿರುವಂಥದ್ದು. ತುಂಬ ಡೇಟ್ ಆದರೆ ನಿಮಗೆ ಕೊಟ್ಟಿದ್ರು, ಆ ಒಂದು ಡೇಟ್ಗಳಿಗೆ ಬಂದು ಹಣ ಆದರೆ ಜಮಾ ಆಗಿರಲಿಲ್ಲ. ಈಗ ಒಂದು ಹೊಸ ಡೇಟನ್ನು ಕೊಟ್ಟಿರುವಂಥದ್ದು. ಈಗ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಯಾವಾಗ 19 ಮತ್ತು 20ನೇ ಕಂತಿನ ಹಣ ಜಮಾ ಮಾಡ್ತಾರಂತ ಅಪ್ಡೇಟ್ ಕೊಟ್ಟಿದ್ದಾರೆ. ಮತ್ತೆ 18ನೇ ಕಂತಿನ ಹಣ ಪೆಂಡಿಂಗ್ ಯಾರ್ಯಾರಿಗಿದೆಯೋ ಅಂಥವ್ರಿಗೂ ಹಣ ಯಾವಾಗ ಜಮಾ ಆಗುತ್ತಂತ ಹೇಳಿದ್ದಾರೆ. ಇವೆಲ್ಲದ್ರ ಕುರಿತು ಈ ವಿಡಿಯೋದಲ್ಲಿ ಮಾತನಾಡೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದ್ರ ಜೊತೆಗೆ ಪಿಂಚಣಿ ಹಣದ ಕುರಿತು ಕೂಡ ಮಾತನಾಡೋಣ ಸ್ನೇಹಿತರೆ. ಅದಕ್ಕೆ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನ ಪ್ರತಿದಿನ ಪ್ರಶ್ನೆ ಮಾಡಿ ಕೇಳ್ತಾನೆ ಇರ್ತಾರೆ. ಯಾಕಂದರೆ ನಿಮಗೆ ಯಾವಾಗಲೂ ಬರಬೇಕಿತ್ತು ಗೃಹಲಕ್ಷ್ಮಿ 19ನೇ ಕಂತಿನ ಹಣ, ಇನ್ನೂ ಬಂದಿಲ್ಲ. ಮತ್ತು ಗೃಹಲಕ್ಷ್ಮಿ ಯೋಜನೆ 20ನೇ ಕಂತಿನ ಹಣ ಕೂಡ ನಿಮಗೆ ಜಮಾ ಆಗಬೇಕಿತ್ತು, ಇನ್ನೂ ಜಮಾ ಆಗಿಲ್ಲ. ಕೆಲವರಿಗೆ 18ನೇ ಕಂತಿನ ಹಣ ಕೂಡ ಕೆಲವರು ಪೆಂಡಿಂಗ್ ಇದ್ದೋಗಿದೆ. ಈ ರೀತಿಯಾದ ಎಲ್ಲ ಸಮಸ್ಯೆಗಳು ಇರುವಂಥದ್ದು. ಈ ಕುರಿತು ಈಗ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಹೇಳ್ತಿದ್ದಾರೆ ಅಂತ ನೀವೆಲ್ಲರೂ ಪ್ರಶ್ನೆ ಮಾಡಿ ಕೇಳೋದಾದರೆ, ಸ್ನೇಹಿತರೆ, ಅವರು ಮೊದಲೇನು ಹೇಳಿದರು, ಇನ್ನೊಂದು ವಾರದಲ್ಲಿ ಹಣ ಜಮಾ ಮಾಡಿಬಿಡ್ತೀವಿ ಅಂತ ಹೇಳಿದ್ರು. ಹಣ ಜಮಾ ಆಗಲಿಲ್ಲ. ಏಪ್ರಿಲ್ನಲ್ಲೇ 19ನೇ ಕಂತಿನ ಹಣ ಜಮಾ ಮಾಡಿಬಿಡ್ತೀವಿ ಅಂದಿದ್ರು. ಏಪ್ರಿಲ್ನಲ್ಲೂ ಹಣ ಜಮಾ ಆಗಲಿಲ್ಲ. ಆಲ್ರೆಡಿ ಸರ್ಕಾರದ ಕಡೆಯಿಂದ 2,500 ಕೋಟಿ ಬಿಡುಗಡೆ ಆಗಿದೆ ಹಣಕಾಸು ಇಲಾಖೆಯಿಂದ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ. DBT ಮುಖಾಂತರ ಪುಷ್ ಮಾಡಿ ಹಣ ಜಮಾ ಮಾಡಿಬಿಡ್ತೀವಿ ಅಂದಿದ್ರು. ಹಣ ಜಮಾ ಆಗಲಿಲ್ಲ. ಈಗ ಹೊಸದಾಗಿ ಅವ್ರು ಹೇಳ್ತಿರುವಂಥದ್ದು ಏನಂದರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದ್ಬಿಟ್ಟು ಮೇ 3ನೇ ವಾರದಲ್ಲಿ ನಿಮಗೆ ಜಮಾ ಮಾಡ್ತಾರಂತೆ. ಈಗ ಮತ್ತೆ ಹೊಸ ಡೇಟ್ ಕೊಟ್ಟಿದ್ದಾರೆ. ಇದೇ ಮೇ 3ನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಜಮಾ ಮಾಡ್ತಾರಂತೆ. 19ನೇ ಕಂತಿನ ಹಣ ಜಮಾ ಆಗುತ್ತೆ. ಅದ್ರ ಜೊತೆಗೆ ಯಾರಿಗಾದ್ರೂ 18ನೇ ಕಂತಿನ ಹಣ ಏನಾದ್ರು ಪೆಂಡಿಂಗ್ ಇದ್ರೆ ಅದು ಜಮಾ ಆಗುತ್ತೆ. 18, 19ನೇ ಕಂತಿನ ಹಣ 4,000 ಹಣ ಆದರೆ ಜಮಾ ಆಗುತ್ತೆ. ನೀವು ಕೇಳ್ಬೋದು, ಹಾಗಾದ್ರೆ 6,000 ಕೊಟ್ಬಿಡ್ತೀವಿ, 18, 19, 20ನೇ ಕಂತಿನ ಹಣ ಒಟ್ಟಿಗೆ 6,000 ಕೊಟ್ಬಿಡ್ತೀವಿ, ಒಟ್ಟಿಗೆ 6,000 ಏನಾದ್ರು ಜಮಾ ಮಾಡಿಬಿಡ್ತಾರ ಅಂತ ನೀವು ಕೇಳೋದಾದ್ರೆ, ಸ್ನೇಹಿತರೆ, ಖಂಡಿತವಾಗಿಯೂ ನಿಮಗೆ ಮೇ 3ನೇ ವಾರದಲ್ಲಿ 20ನೇ ಕಂತಿನ ಹಣ ಬರಲ್ಲ. ಕೇವಲ 19ನೇ ಕಂತಿನ ಹಣ ಬರುತ್ತೆ. ಮತ್ತು 18ನೇ ಕಂತಿನ ಹಣ ಯಾರಿಗೆ ಪೆಂಡಿಂಗ್ ಇದೆಯೋ ಅಂಥವ್ರಿಗೆ ಹಣ ಬರುತ್ತೆ. 20ನೇ ಕಂತಿನ ಹಣ ಮತ್ತೆ ಮೇ 3ನೇ ವಾರದಲ್ಲಿ 2,000 ಹಣ ಬಂದಮೇಲೆ 19ನೇ ಕಂತಿನ ಹಣ ಮತ್ತೊಂದು 10 ದಿನ ಟೈಮ್ ತಗೊಂಡು ಮತ್ತೆ 20ನೇ ಕಂತಿನ ಹಣವನ್ನು ಜಮಾ ಮಾಡ್ತಾರೆ ಸ್ನೇಹಿತರೆ. ಈ ರೀತಿಯಾದ ಪ್ರೊಸೆಸ್ ಆದರೆ ನಿಮಗೆ ಇರುವಂಥದ್ದು. ಗೃಹಲಕ್ಷ್ಮಿ ಯೋಜನೆ ಹಣ ಸದ್ಯಕ್ಕಂತೂ ಬರಲ್ಲ. ಮೇ 3ನೇ ವಾರದಲ್ಲೇ ನಿಮ್ಗೆ ಹಣ ಬರುವಂಥದ್ದು. ಈಗ ಪಿಂಚಣಿ ಹಣದ ಕುರಿತು ಮಾತನಾಡೋದಾದರೆ, ಸ್ನೇಹಿತರೆ, ಮೇ 9, 10ನೇ ತಾರೀಕೆಲ್ಲ ಪಿಂಚಣಿ ಹಣ 1,200 ರೂಪಾಯಿ ಬಂದು ಹಣ ಜಮಾ ಆಗಿದೆ. ಒಂದ್ಸರಿ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ. ನೋಡಿ, 65 ವರ್ಷ ಮೇಲೆ ಇರೋರಿಗೆ 1,200 ರೂಪಾಯಿ ಹಣ ಆದರೆ ಬಂದಿರುತ್ತೆ. ಮತ್ತು 65 ವರ್ಷ ಕೆಳಗಡೆ ಇರುವಂಥವ್ರಿಗೆ ಒಂದು 600 ರೂಪಾಯಿ ಹಣ ಆದರೆ ಬಂದಿರುತ್ತೆ. ಒಂದು ಸರಿ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ. ಹಣ ಆದರೆ ಬಂದು ಜಮಾ ಆಗಿರುವಂಥದ್ದು ಪಿಂಚಣಿ ಹಣ ಕೂಡ. ಈಗ ಪಿಂಚಣಿ ಹಣವನ್ನು ರಿಲೀಸ್ ಮಾಡಿದ್ದಾರೆ. ಈಗ ಎಲ್ಲರೂ ಹೇಳುವಂಥದ್ದು ಏನಂದರೆ, ಈ ಗೃಹಲಕ್ಷ್ಮಿ ಹಣ ತಿಂಗಳ ಕರೆಕ್ಟಾಗಿ ಕೊಟ್ಬಿಡಿ, ಈ ಒಂದು ಶಕ್ತಿ ಯೋಜನೆ ಫ್ರೀ ಬಸ್ ಏನಿದೆ ಅದನ್ನು ಬಂದ್ ಮಾಡಿಬಿಡಿ ಅಂತ ಎಲ್ಲರೂ ಹೇಳುವಂಥದ್ದು. ಯಾಕಂದರೆ ಆ ಬಸ್ಗಳಲ್ಲಿ ನೋಡಬೇಕು ಎಷ್ಟು ರಶ್ ಇರುತ್ತೆ ಅಂದರೆ ಓಡಾಡೋಕ್ಕೂ ಜಾಗ ಇರಲ್ಲ. ಅಷ್ಟೊಂದು ರಶ್ ಇರುತ್ತೆ ಆ ಬಸ್ಗಳಲ್ಲಿ, ಹೋಗೋಕ್ಕಾಗಲ್ಲ. ಡೋರಲ್ಲಿ ನಿಂತ್ಕೊಂಡು ಹೋಗ್ತಿರ್ತಾರೆ. ಪಾಪ ಪ್ರತಿದಿನ ವಿದ್ಯಾರ್ಥಿಗಳು ಸ್ಕೂಲ್ಸ್ಗೆ ಕಾಲೇಜಸ್ಗೆ ಹೋಗಬೇಕು. ಆ ಬಸ್ಗಳಲ್ಲಿ ಒಂದಿನಾನು ಸೀಟ್ ಇರಲ್ಲ ಕೂತ್ಕೊಳ್ಳೋಕ್ಕೆ, ಮತ್ತು ನಿಂತ್ಕೊಳ್ಳೋಕೆ ಕೂಡ ಜಾಗ ಇರಲ್ಲ ಕೆಲವೊಂದು ರೂಟ್ಗಳಲ್ಲಿ, ಬಸ್ಗಳಲ್ಲಿ. ಈ ರೀತಿಯಾದ ಸಮಸ್ಯೆಗಳಾದರೆ ಆಗ್ತಿರುತ್ತೆ ಸ್ನೇಹಿತರೆ. ಅದರಿಂದ ಸಾಕಷ್ಟು ಜನ ಹೇಳುವಂಥದ್ದು ಏನಂದರೆ, ಸರ್ಕಾರದವರು ಕೂಡ ತುಂಬಾ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ. ಆದ್ದರಿಂದ ಈ ಒಂದು ಶಕ್ತಿ ಯೋಜನೆ ಒಂದು ಬಂದ್ ಮಾಡಿ, ಬೇರೆ ಎಲ್ಲ ಯೋಜನೆಗಳು ಯಥಾಸ್ಥಿತಿಯಾಗಿ ಮುಂದುವರಿಸಿ ಅಂತ. ಯಾಕಂದರೆ ವೃದ್ಧರಿಗೂ ಸಮಸ್ಯೆ ಆಗ್ತಿದೆ, ಅಂಗವಿಕಲರಿಗೂ ಇಲ್ಲಿ ಸಮಸ್ಯೆ ಆಗ್ತಿರುವಂಥದ್ದು, ವಿದ್ಯಾರ್ಥಿಗಳಿಗೂ ಸಮಸ್ಯೆ ಆಗ್ತಿದೆ, ಗಂಡಸರಿಗೂ ಪ್ರತಿದಿನ ಬಸ್ನಲ್ಲಿ ಕೆಲಸಕ್ಕೆ ಹೋಗೋರಿಗೆ ಪ್ರಾಬ್ಲಮ್ ಆಗ್ತಿದೆ. ಈ ಫ್ರೀ ಬಸ್ಸಿಂದ ಬಸ್ಗಳಲ್ಲಿ ಫುಲ್ ರಶ್ ಆಗ್ತಿದೆಯಂತೆ. ಅದರಿಂದ ಸಾಕಷ್ಟು ಜನ ಸರ್ಕಾರದವ್ರನ್ನ ಮನವಿ ಮಾಡ್ತಿದ್ದಾರೆ, ಫ್ರೀ ಬಸ್ಸನ್ನು ಕ್ಯಾನ್ಸಲ್ ಮಾಡಿಬಿಡಿ, ಬೇರೆ ಯೋಜನೆಗಳು ಏನು ಕೊಡ್ತಿದ್ರು ಅದನ್ನು ಕರೆಕ್ಟಾಗಿ ಕೊಡಿ. ಇದು ಯೋಜನೆ ಕೂಡ ಅಷ್ಟೇ ಕರೆಕ್ಟಾಗಿ ಹಣ ಕೊಡ್ತಿಲ್ಲ ಅಂತ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಮಾಡ್ತಿರ್ತಾರೆ. ಅದರಿಂದ ಈಗ ಇವ್ರು ಕೊಡುವಂತಹ ಯೋಜನೆ, ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಮಹಿಳೆಯರಿಗೆ ಸಹಾಯ ಆಗ್ತಿದೆ, ಕಾಂಗ್ರೆಸ್ ಸರ್ಕಾರದವ್ರು ಕೊಡೋ ಗೃಹಲಕ್ಷ್ಮಿ ಯೋಜನೆಯಿಂದ. ಆದ್ದರಿಂದ ಆ ಯೋಜನೆಗೆ ಕರೆಕ್ಟಾಗಿ ಹಣವನ್ನು ಕೊಡಿ. ಈಗ ನಮಗೆ ಫ್ರೀ ಬಸ್ ಬೇಡ ಅಂದ್ಬಿಟ್ಟು ಸಾಕಷ್ಟು ಜನ ಮಹಿಳೆಯರು ಹೇಳ್ತಾನೆ ಇರ್ತಾರೆ, ಫ್ರೀ ಬಸ್ಗಳನ್ನು ಕ್ಯಾನ್ಸಲ್
ಮಾಡಿಬಿಡಿ ಅಂತ. ಸ್ನೇಹಿತರೆ, ಈಗ ಈ ವಿಡಿಯೋ ನೋಡ್ತಿರುವಂಥವ್ರು ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಹೇಳಿ ನಿಮಗೆ ಫ್ರೀ ಬಸ್ ಇರಬೇಕಾ ಇಲ್ಲ ರದ್ದು ಮಾಡಿಬಿಡ್ಬೇಕಾ ಅಂತ. ಫ್ರೀ ಬಸ್ ಬೇಕು ಅನ್ನೋದಾದರೆ ಬೇಕು ಅಂತ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಫ್ರೀ ಬಸ್ ಬೇಡ ಅನ್ನೋದಾದರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಫ್ರೀ ಬಸ್ ಬೇಡ ಅಂತ ತಿಳಿಸಿ.